ಸ್ನೇಹಿತರೆ, IPL ಹಬ್ಬ ಶುರುವಾಗಿದೆ. ಅದು ಕೂಡ ಭರ್ಜರಿಯಾಗಿ ಶುರುವಾಗಿದೆ. ಆರಂಭವಾಗಿರುವಂತಹ 2 ಮ್ಯಾಚ್ಗಳಲ್ಲೂ ಕೂಡ ಎಲ್ಲ ಟೀಮ್ಗಳು ಸುಲಭವಾಗಿ 200 ರನ್ಗಿಂತ ಜಾಸ್ತಿನೇ ಬಾರಿಸಿದೆ. ನೋಡ್ತಾ ಇದ್ರೆ ಈ ಸಲ IPL ನಲ್ಲಿ 300 ರನ್ ಕ್ರಾಸ್ ಮಾಡುವಂತಹ ಸಾಧ್ಯತೆ ಬಹುತೇಕವಾಗಿ ಕಾಣಿಸ್ತಾ ಇದೆ. ಆಶ್ಚರ್ಯ ಏನಪ್ಪಾ ಅಂದ್ರೆ RCB ಮತ್ತೆ ಮುಂಬೈ ಇಂಡಿಯನ್ಸ್ ಎರಡೂ ಕೂಡ ಮೊದಲನೇ ಮ್ಯಾಚ್ ಅನ್ನ ದೇವ್ರಿಗೆ ಕೊಡುವಂತಹ ಸಂಪ್ರದಾಯವನ್ನ ನಡೆಸ್ಕೊಂಡು ಬಂದಿದ್ರು. ಆದ್ರೆ ಈ ವರ್ಷ ಆ ಎರಡೂ ಟೀಮ್ಗಳು ಕೂಡ ಮೊದಲನೇ ಮ್ಯಾಚ್ ಅನ್ನ ಗೆದ್ದುಕೊಂಡಿದೆ. ಅದರಲ್ಲೂ ಮುಂಬೈ ಬಹಳಷ್ಟು ವರ್ಷಗಳ ಕಾಲ ಮೊದಲನೇ ಮ್ಯಾಚ್ ಅನ್ನ ಗೆದ್ದಿರ್ಲಿಲ್ಲ. RCB ಅಪರೂಪಕ್ಕಾದ್ರೂ ಗೆಲ್ತಾ ಇತ್ತು, ಆದ್ರೆ ಮುಂಬೈ ಬಹಳಷ್ಟು ವರ್ಷಗಳ ಕಾಲ ಗೆದ್ದಿರ್ಲಿಲ್ಲ. ಇವತ್ತು ಆ ಒಂದು ಗೆಲುವನ್ನ ಕೂಡ ನಿನ್ನೆಯ ಮ್ಯಾಚ್ ನಲ್ಲಿ ಗೆದ್ದುಕೊಂಡಿದೆ. ಆ ಒಂದು ಸಂಪ್ರದಾಯಕ್ಕೆ ಕೊನೆ ಹಾಡಿದೆ. ವಿರಾಟ್ ಕೊಹ್ಲಿ ಮೊದಲ ಮ್ಯಾಚ್ ನಲ್ಲಿ 38 ಎಸೆತಗಳಲ್ಲಿ 69 ರನ್ ಅನ್ನ ಬಾರಿಸಿದ್ದು RCB ಅಭಿಮಾನಿಗಳ ಪಾಲಿಗೆ ಸಂತೋಷವನ್ನ ತಂದುಕೊಟ್ಟಿದ್ರೆ, ನಿನ್ನೆ ರೋಹಿತ್ ಶರ್ಮಾ ಆಡಿದಂತಹ ಅದ್ಭುತವಾದ ಇನ್ನಿಂಗ್ಸ್ 38 ಗಳಲ್ಲಿ 78 ರನ್ ಅನ್ನ ಬಾರಿಸಿದಂತಹ ರೀತಿ, ಅದರಲ್ಲೂ ಕೂಡ ಭರ್ಜರಿಯಾಗಿ ಸಿಡಿಸಿದಂತಹ 6 ಸಿಕ್ಸರ್ಗಳನ್ನ ನೋಡ್ತಾ ಇದ್ರೆ ಅವರನ್ನ ಯಾಕೆ ಹಿಟ್ ಮ್ಯಾನ್ ಅಂತ ಕರೀತಾರೆ ಅನ್ನೋದಕ್ಕೆ ನಿನ್ನೆ ಪ್ರೂವ್ ಮಾಡೋದು ಹಾಗಿತ್ತು. ಅಷ್ಟು ಅದ್ಭುತವಾಗಿ 6 ಸಿಕ್ಸರ್ಗಳು ರೋಹಿತ್ ಶರ್ಮಾ ಬ್ಯಾಟ್ ಇಂದ ಸೇರಿ ಬಂದಿತ್ತು. ಹಾಗೆ ಇವತ್ತು CSK ಅಭಿಮಾನಿಗಳ ಪಾಲಿಗೆ ಗೆಲುವಾಗುತ್ತಾ ಅಥವಾ ಸೋಲಾಗುತ್ತಾ, ಅವರ ಆಸೆಗೆ ತಣ್ಣೀರ್ ಎರಚುವಂತಹ ಕೆಲಸವನ್ನ ರಾಜಸ್ಥಾನ್ ತಂಡ ಮಾಡುತ್ತಾ, ಏನಾಗುತ್ತೆ ಇವತ್ತಿನ ಮ್ಯಾಚು, ಅದರ ಪ್ಲೇಯಿಂಗ್ 11 ಯಾವ ರೀತಿಯಾಗಿದೆ, ಹೆಡ್ ಟು ಹೆಡ್ ಹೇಗಿದೆ, ಯಾವ್ದು ಮ್ಯಾಚ್ ನ ಆಕರ್ಷಣೆ, ಎಲ್ಲ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಗಣೇಶ್ ನಾಯ್ಕ್. ಈ ಸೀಸನ್ ನ 3ನೇ ಮುಖಾಮುಖಿಯಾಗಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಗುವಾಹಟಿಯಲ್ಲಿ ಸಂಜೆ 7:30ಕ್ಕೆ ನಡೀತಾ ಇದೆ. ಇವತ್ತಿನ ಮ್ಯಾಚ್ ನಲ್ಲಿ ಸುಮಾರಷ್ಟು ಆಸಕ್ತಿಕರ ವಿಷಯಗಳಿದೆ. ಮೊದಲನೇದು ರವೀಂದ್ರ ಜಡೇಜಾ. ಏನಪ್ಪಾ ಅಂದ್ರೆ ಈ ಸಲ ರವೀಂದ್ರ ಜಡೇಜಾ ಆಡ್ತಾ ಇದ್ದಾರೆ, ಆದ್ರೆ CSK ಪರವಾಗಲ್ಲ, ರಾಜಸ್ಥಾನ್ ರಾಯಲ್ಸ್ ಪರವಾಗಿ. ಅದು ಮೊದಲನೇ ಮ್ಯಾಚ್ CSK ವಿರುದ್ಧನೇ ಆಡ್ತಾ ಇರುವಂತದ್ದು ಇವತ್ತಿನ ವಿಶೇಷ. ಹಾಗೆ ಎರಡನೇ ಒಂದು ವಿಶೇಷವಾಗಿರೋ ಮಾಹಿತಿ ಏನಪ್ಪಾ ಅಂದ್ರೆ ಸಂಜು ಸ್ಯಾಮ್ಸನ್ ಮೇಲೆ ಎಲ್ಲರ ಗಮನ ಇವತ್ತಿದೆ. ವರ್ಲ್ಡ್ ಕಪ್ ಹೀರೋ ಈ ಸಲದ್ದು. ಹಾಗಾಗಿ ಕ್ರಿಕೆಟ್ ಫ್ಯಾನ್ಸ್ ಯಾವುದೇ ಟೀಮ್ನ ಯಾವುದೇ ಫ್ರಾಂಚೈಸ್ ನ ಫ್ಯಾನ್ಸ್ ಆಗಿದ್ರು ಕೂಡ ಇವತ್ತು ಸಂಜು ಸ್ಯಾಮ್ಸನ್ ನ ಮೇಲೆ ತಮ್ಮ ಗಮನವನ್ನ ಇಡೋದಂತೂ ಖಂಡಿತವಾಗ್ಲೂ ಹೌದು. ಹಾಗೆ ಅವರ ಆಟವನ್ನ ಇವತ್ತು ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಸಂಜು ಸ್ಯಾಮ್ಸನ್ ಫ್ಯಾನ್ಸ್ ಗಳಿಗೂ ಕೂಡ ಇವತ್ತು ಒಳ್ಳೆ ದಿನ ಆಗುತ್ತೆ. ಹಾಗೆ IPL ಮತ್ತು T20 ಒಟ್ಟಾರೆಯಾಗಿ 400 ಸಿಕ್ಸರ್ಗಳನ್ನ ಸಿಡಿಸೋದಕ್ಕೆ ಸಂಜು ಸ್ಯಾಮ್ಸನ್ಗೆ ಕೇವಲ 4 ಸಿಕ್ಸ್ಗಳು ಬೇಕು. ಇವತ್ತು ಆ ದಾಖಲೆ ಕೂಡ ಆಗ್ಲಿ ಅಂತ ಆಶಿಸೋಣ. ಹಾಗೆ ಒಂದು CSK ಟೀಮ್ಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಸಲ ಧೋನಿ ಆಡ್ತಾ ಇಲ್ಲ, ಜಡೇಜಾ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಮ್ಯಾಚು CSK ಅಭಿಮಾನಿಗಳ ಪಾಲಿಗೆ ಸ್ವಲ್ಪ ನಿರಾಸೆಯನ್ನ ಉಂಟು ಮಾಡೋದಂತೂ ಈ ವಿಷಯದ ಮೂಲಕ ಸತ್ಯ. ಇನ್ನು ಎರಡು ಟೀಮ್ಗಳ ಪ್ಲೇಯಿಂಗ್ 11 ಅನ್ನ ನೋಡೋದಾದ್ರೆ CSK ಪ್ಲೇಯಿಂಗ್ 11 ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ ಅಥವಾ ಉರ್ವಿಲ್ ಪಟೇಲ್, ಮ್ಯಾಥ್ಯೂ ಶಾರ್ಟ್, ಶಿವಮ್ ದುಬೆ, ಸರ್ಫರಾಜ್ ಖಾನ್, ಕಾರ್ತಿಕ್ ಶರ್ಮಾ ಅಥವಾ ಪ್ರಶಾಂತ್ ವೀರ್, ಜೆಮಿ ಓವರ್ಟನ್, ಮ್ಯಾಟ್ ಹೆನ್ರಿ, ನೂರ್ ಅಹ್ಮದ್, ಖಲೀಲ್ ಅಹ್ಮದ್. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಧೋನಿ ಜಡೇಜಾ ಉಪಸ್ಥಿತಿ ಇಲ್ಲದೆ ಇರೋದನ್ನ ತಂಡ ಯಾವ ರೀತಿ ಫೇಸ್ ಮಾಡುತ್ತೆ, ಅದರಲ್ಲೂ ಮುಖ್ಯವಾಗಿ ಬೌಲಿಂಗ್ ವಿಭಾಗದಲ್ಲಿ ಅನ್ನೋದು ಇವತ್ತು ಗಮನಿಸಬೇಕು. ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ 11 ಅನ್ನ ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ಶಿಮ್ರಾನ್ ಹೆಟ್ಮಾಯರ್, ರಿಯಾನ್ ಪರಾಗ್, ಧ್ರುವ್ ಜುರೆಲ್, ಡೆನೋವನ್ ಫೆರೇರಾ, ಡಸುನ್ ಶನಕ, ರವೀಂದ್ರ ಜಡೇಜಾ, ಜೋಪ್ರಾ ಆರ್ಚರ್, ರವಿ ಬಿಷ್ಣೋಯ್, ಸಂದೀಪ್ ಶರ್ಮಾ, ಆಡಮ್ ಮಿಲ್ನೆ, ನ್ಯಾನ್ರೆ ಬರ್ಜರ್ ಅಥವಾ ಬರ್ಗರ್ ಯಾವುದೋ ಒಂದು. ರಾಜಸ್ಥಾನ್ ರಾಯಲ್ಸ್ ಇವತ್ತು CSK ವಿರುದ್ಧ ಬ್ಯಾಟಿಂಗ್ ನಲ್ಲಿ ಎದುರಿಸೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡಬಹುದು, ಆದ್ರೆ ಬೌಲಿಂಗ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ CSK ಯನ್ನ ಡಾಮಿನೇಟ್ ಮಾಡಬಹುದು ಅಂತ ಅನ್ಸುತ್ತೆ. ಹಾಗೆ ರಾಜಸ್ಥಾನ್ ಮತ್ತು CSK ಹೆಡ್ ಟು ಹೆಡ್ ನೋಡೋದಾದ್ರೆ ಒಟ್ಟು 31 ಪಂದ್ಯಗಳಲ್ಲಿ 16 ಬಾರಿ CSK ವಿನ್ ಆಗಿದೆ, 15 ಬಾರಿ ಮಾತ್ರ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಿದೆ. ಒಂದು ಓವರ್ ಆಲ್ ಆಗಿ ಒಂದು ಈಕ್ವಲ್ ಆಗಿರುವಂತಹ ಮ್ಯಾಚ್ಗಳು ನಡೆದಿದೆ, ಅಥವಾ ಈಕ್ವಲ್ ಆಗಿ ವಿನ್ ಆಗಿದ್ದಾವೆ, ಸಮಬಲದಲ್ಲಿ ಕಾದಾಡಿದಾವೆ ಅಂತ ಹೇಳ್ಬಹುದು. ಆದ್ರೆ ರೀಸೆಂಟ್ ಇಯರ್ಸ್ ಅಲ್ಲಿ ನೋಡ್ಕೊಂಡ್ ಬಂದ್ರೆ ರಾಜಸ್ಥಾನ್ ರಾಯಲ್ಸ್ CSK ಯನ್ನ ಡಾಮಿನೇಟ್ ಮಾಡಿದೆ. 2025ರ ಆವೃತ್ತಿಯಲ್ಲಿ ನೋಡ್ತಾ ಹೋದ್ರೆ ರಾಜಸ್ಥಾನ್ ರಾಯಲ್ಸ್ CSK ವಿರುದ್ಧ ಆಡಿದ 2 ಪಂದ್ಯಗಳನ್ನ ಕೂಡ ಗೆದ್ದುಕೊಂಡಿತ್ತು. ಇತ್ತೀಚಿನ ವರ್ಷಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ CSK ವಿರುದ್ಧ ಮೇಲುಗೈ ಸಾಧಿಸಿರೋದು ಖಂಡಿತವಾಗ್ಲೂ ಎದ್ದು ಕಾಣಿಸ್ತಾ ಇದೆ. ಇವತ್ತು ಯಾವ ಟೀಮ್ ವಿನ್ ಆಗಬಹುದು ಅಂತ ಹೇಳೋದಕ್ಕಿಂತ ಮುಂಚೆ ಎರಡೂ ಟೀಮ್ ನಲ್ಲಿ ಒಂದೊಂದು ಪ್ಲೇಯರ್ಸ್ ಅನ್ನ ಆಯ್ಕೆ ಮಾಡ್ಕೋತೀನಿ. ಅವರಲ್ಲಿ ಯಾರು ಚೆನ್ನಾಗಿ ಆಡ್ಬಹುದು ಅನ್ನೋದು ನನ್ನ ಪರ್ಸನಲ್ ಆಯ್ಕೆ. ಆ ಪ್ರಕಾರವಾಗಿ ನೋಡೋದಾದ್ರೆ CSK ಕಡೆಯಿಂದ ನಾನು ಇವತ್ತು ಸಂಜು ಸ್ಯಾಮ್ಸನ್ ಅನ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಆಡಬಹುದು, 4 ಸಿಕ್ಸರ್ಗಳು ಬೇಕು 400 ಸಿಕ್ಸಸ್ ಆಗೋದಕ್ಕೆ T20 ನಲ್ಲಿ. ಹಾಗಾಗಿ ಇವತ್ತು ಸಂಜು ಸ್ಯಾಮ್ಸನ್ ಆಡುವಂತಹ ಸಾಧ್ಯತೆ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಹಾಗೆ ರಾಜಸ್ಥಾನ್ ರಾಯಲ್ಸ್ ಮೂಲಕ ಯಾವ್ದಾದ್ರು ಒಂದು ಪ್ಲೇಯರ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಇವತ್ತು ಜಡೇಜಾನ ಆಯ್ಕೆ ಮಾಡ್ಕೋತಾ ಇಲ್ಲ. ಇವತ್ತು ನಾನು ವೈಭವ್ ಸೂರ್ಯವಂಶಿಯನ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಬ್ಯಾಟಿಂಗ್ ನ ನಿರೀಕ್ಷೆ ಅವರಿಂದ ಕಾಣಿಸ್ತಾ ಇದೆ. ಹಾಗಾಗಿ ವೈಭವ್ ಸೂರ್ಯವಂಶಿ ಇವತ್ತು ಆಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪ್ಲೇಯರ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ. ಆದ್ರೆ ಜಡೇಜಾ ಕೂಡ ತಮ್ಮ ಕರಿಯರ್ ನಲ್ಲಿ ಬೆಸ್ಟ್ ಆಟವನ್ನ ಇವತ್ತು ಆಡ್ಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ.
ಇನ್ನು ವಿನ್ನಿಂಗ್ ಬಗ್ಗೆ ಮಾತಾಡೋದಾದ್ರೆ ಯಾವ ಟೀಮ್ ವಿನ್ ಆಗಬಹುದು ಅಂತ ನನ್ನನ್ನ ಕೇಳಿದ್ರೆ 49% CSK ವಿನ್ ಆಗಬಹುದು, 51% ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಬಹುದು ಅಂತ ಹೇಳ್ತೀನಿ. ಆ 2 ಪಾಯಿಂಟ್ ನ ಅಡ್ವಾಂಟೇಜ್ ಅನ್ನ ನಾನು ರಾಜಸ್ಥಾನ್ಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಕಾರಣ ರವೀಂದ್ರ ಜಡೇಜಾ. ನಿಮ್ಗೆ ಯಾರು ಅನ್ಸುತ್ತೆ ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅಥವಾ ಯಾವ ಟೀಮ್ ಇವತ್ತು ವಿನ್ ಆಗುತ್ತೆ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.